ಮತ್ತು ನಿನ್ನೆ ಒಂದು ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನ ಇದೆ, ಇವತ್ತು ಸ್ಟ್ರೈಕ್ ಮಾಡಬಾರ್ದು ಅಂತೇಳಿ. ಇದು ಕಂಟೆಂಪ್ಟ್ ಆಗುತ್ತಾ, ತಾವು ಡ್ಯೂಟಿಗೆ ಬರಬೇಕಂತೂ ಹೇಳಿದ್ದೀವಿ. ಎಲ್ಲ ಲೀಡರ್ಸಿಗೆ ಫೋನ್ ಮಾಡಿ ಹೇಳಿದ್ದೀವಿ. ಆದಾಗ್ಯೂ ಇವತ್ತು ಸ್ವಲ್ಪ ಡ್ಯೂಟಿಗೆ ಬರೋದು ಕಡಿಮೆ ಆಗ್ತಾಯಿದೆ. ಬಟ್ ಈಗ ನಾವು ನಮ್ಮಲ್ಲಿ ಖಾಸಗಿ ಔಟ್ಸೋರ್ಸ್ ಕ್ರೂ ಇದ್ದಾರೆ, ಟ್ರೈನೀಸ್ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಈಗ ಒಂದೊಂದು ಡಿಪೋದಿಂದ ಸುಮಾರು 4-5 ಗಾಡಿ ಹೋಗಿದ್ದಾವೆ. ಮತ್ತು ನಾವು ಇನ್ನೂ ಅವ್ರಿಗೆ ಪ್ರಯತ್ನ ಮಾಡಿ ಗಾಡಿ ತೆಗೆಸ್ತೀವಿ. ಆದಾಗ್ಯೂ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಜೊತೆ ಸಹಯೋಗದೊಂದಿಗೆ ನಾವು ಒಂದು ವೇಳೆ ಟ್ರಾಫಿಕ್ ಸ್ವಲ್ಪ ಕ್ಲಿಯರ್ ಮಾಡುವ ಒಂದು ದೃಷ್ಟಿಯಿಂದ ಪ್ರೈವೇಟ್ ಗಾಡಿಗಳಿಗೆ ಮತ್ತು ಸ್ಕೂಲ್ ಹ್ಯಾಂದವ್ರಿಗೆ DDP ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಸಹಾಯ ಮಾಡ್ತೀವಿ ಮತ್ತು ಅದ್ರ ಬಗ್ಗೆ ಹೇಳಿ ಬಸ್ ಸ್ಟ್ಯಾಂಡಿಗೆ ಬಂದು ಟ್ರಾಫಿಕ್ ಕ್ಲಿಯರ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಪರ್ಯಾಯ ಎಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸರ್? ಎಷ್ಟು ಪರ್ಯಾಯ ವ್ಯವಸ್ಥೆ ಅಂದರೆ ಸುಮಾರು ಆ್ಯಸ್ ಪರ್ ನಮ್ಮ RTOದವ್ರು ನಿನ್ನೆ ಲಿಸ್ಟ್ ಕೊಟ್ಟ ಪ್ರಕಾರ ಒಂದು 900 ಕ್ರೂಸರ್ ಇದೆ. ಸೊ ಎಲ್ಲ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಅಫ್ಜಲ್ಪುರ, ಆಳಂದು, ಜೇವರ್ಗಿ ಮತ್ತು ಈ ಬಸ್ ಸ್ಟ್ಯಾಂಡ್ಗೆ ಸುಮಾರು ಒಂದು 40ರಿಂದ 50 ಕ್ರೂಸರ್ಸ್ ಬಂದು ಇಲ್ಲಿಂದ ಕ್ಲಿಯರ್ ಮಾಡಿಸ್ತೀವಿ. ಮತ್ತು ನಮ್ಮ ಬಸ್ಸನ್ನು ನಾವು ಸಾಧ್ಯ ಆದಷ್ಟು ಈಗ ರೋಡಿಗೆ ತರ್ತೀವಿ. ಟ್ರೈನಿಂಗ್ ಚಾಲಕರು ಎಷ್ಟಿದ್ದಾರೆ ಈಗ? ಟ್ರೈನಿಂಗ್ ಚಾಲಕರು ನಮ್ಮಲ್ಲಿ ಒಂದು ಔಟ್ಸೋರ್ಸ್ 140 ಇದ್ದಾರೆ, ಟ್ರೈನೀಸ್ ಎಲ್ಲ ಕೂಡಿ ಒಂದು 90 ಇದ್ದಾರೆ. ಅವ್ರನ್ನೂ ನಾವು ಕರೆಸ್ತಾ ಇದ್ದೀವಿ. ಬಟ್ ಕೆಲವೊಬ್ರು ಅವ್ರಿಗೆ ಫೋನ್ ಮಾಡಿ ಬರಲಾರ್ದಂಗೆ ಇನ್ಸ್ಟಿಗೇಟ್ ಮಾಡಿದಾರಂತ ನಮಗೆ ಬಂದಿದೆ. ಮತ್ತು ಹಂಗೆ ಯಾವುದಾದ್ರೂ ಡೈರೆಕ್ಟ್ ಡಿಪೋಗೆ ಬಂದು ಡ್ಯೂಟಿಗೆ ಹೋಗಬೇಡ್ರಿ ಅಂತಂದ್ರೆ ಅವ್ರ ಮೇಲೆ ನಾವು ಕ್ರಮ ತೊಗೊಳಕ್ಕೆ ಇದು ಮಾಡೋದು. ಎಷ್ಟು ಜನ ಸಿಬ್ಬಂದಿಗಳು ಇಲ್ಲಿ ಇರೋಂಥದ್ದು ನಮ್ಮ ಡಿಸ್ಟ್ರಿಕ್ನಲ್ಲಿ, ಎಷ್ಟು ಜನ ಕೆಲಸಕ್ಕೆ ಹಾಜರಾಗಿದ್ದಾರೆ ಇವತ್ತು? ಈಗ ನಮ್ಮಲ್ಲಿ ಬರಬೇಕಾದಂಥ ಡ್ರೈವರ್ ಕಂಡಕ್ಟರ್ಸ್ ಆ್ಯಕ್ಚುಲಿ 1600 ಬರಬೇಕು. 1600ರಲ್ಲಿ ಸುಮಾರು ಒಂದು ಭಾಳ ಆದರೆ ಎಲ್ಲ ಎಂಟೈರ್ ನಮ್ಮ ಡಿವಿಷನ್ನಲ್ಲಿ ಒಂದು 100-105 ಜನ ಬಂದಿದ್ದಾರೆ. ಅಂದರೆ ಎಲ್ಲ ಡಿಪೋದಲ್ಲಿ ಒಂದು 5-6 ಗಾಡಿ ಹೋಗಿದ್ದಾವೆ. ಇನ್ನೂ ನಾವು ಪ್ರಯತ್ನ ಮಾಡಿ ಗಾಡಿ ಕಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಕೆಲವೊಂದು ಬಸ್ಗಳು ಬಂದು ನಿಂತಿರುವಂಥದ್ದು ಮೂವ್ ಆಗುತ್ತೆ, ಇವ್ರು ಹೋಗ್ತಾರೆ.